ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಆ, ಮಂಜು ಮಂಜುನಾಥ್ ಅವರು ಇರುವಂಥದ್ದು, ಅರಕಲೂರು ಶಾಸಕರಾದಂಥ ಸರ್. ರಿಕ್ಲೈನರ್ ಚೇರು ಹಾಕಿರುವಂಥದ್ದು ನಿಮ್ಮ ಒಂದು ಸೌಲಭ್ಯಕ್ಕೆ ಆಸೀನ ಆಗುವುದಕ್ಕೆ ಸಂಬಂಧಪಟ್ಟಂತೆ ಸದನದ ಲಾಂಜ್ನಲ್ಲಿ ಏನು ಅನಿಸುತ್ತೆ ಇದ್ರ ಬಗ್ಗೆ? ಆರಾಮ್ ಚೇರು, ರಿಕ್ಲೈನರ್ ಚೇರು, ಸೋಫಾ ಎಲ್ಲ ನೋಡಿ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಮೊಗಸಾಲೆಯಲ್ಲಿ ರಿಕ್ಲೈನರ್ಸ್ ಎಲ್ಲ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಇಲ್ಲಿ ಬರೋದು ರಿಲ್ಯಾಕ್ಸೇಷನ್ಗಲ್ಲ, ನಾವಿಲ್ಲಿ ಬರೋದು ಅಸೆಂಬ್ಲಿ ಪಾರ್ಟಿಸಿಪೇಷನ್ಗೆ. ಅದನ್ನು ಬಿಟ್ಟು ರಿಲ್ಯಾಕ್ಸೇಷನ್ ಮಾಡಿ ಅವರ ಕನ್ಸನ್ನು MLAಗಳು ಎಲ್ಲೂ ಹೋಗ್ದಂಗೆ ಇಲ್ಲೇ ಇರಬೇಕು, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಸೌಕರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ. ನಾವು 224 ಜನ 220 ಜನಕ್ಕೆ ಹಾಕೋಕ್ಕಾಗುತ್ತಾ? ಇಟ್ ಇಸ್ ನಾಟ್ ರೈಟ್. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾನು ಐ ಆಮ್ ರಿಕ್ವೆಸ್ಟಿಂಗ್ ಸ್ಪೀಕರ್ ಅವರಿಗೆ, ಇದನ್ನು ಮಾಡ್ತಕ್ಕಂಥದ್ದು ತಪ್ಪು, ಅದನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ಕಾರದಲ್ಲಿ ಈಗಾಗಲೇ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಕ್ಕಂಥ ದಿನಗಳು ನೋಡಿದ್ದೀವಿ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿದರೆ ಎಲ್ಲ MLAಗಳಿಗೆ ಮಜಾ ಮಾಡ್ತಾವ್ರೆ ಅಂಥೇಳಿ ನಮ್ಮನ್ನೆಲ್ಲ ದೂರ್ತಾರೆ. ಇದನ್ನು ಮಾಡಬಾರ್ದು ಅಂತ ನಾನು ವೈಯಕ್ತಿಕವಾದಂಥ ಮನವಿ. ಶಾಸಕರು ಬಂದು ಒಂದೊಳ್ಳೆ ವಿಶ್ರಾಂತಿ ಬೇಕಾದ್ರೆ LHಗೆ ಹೋಗ್ತಾರೆ. ಅದು ಬಿಟ್ಟು ಇಲ್ಲಿ ವಿಶ್ರಾಂತಿಗೋಸ್ಕರ ಅಲ್ಲ ಬರುವಂಥದ್ದು, ಅಂದರೆ ಅವರ ಪ್ರಕಾರ ಈ ವಿಶ್ರಾಂತಿಗೆ ಹಾಕಿದೆ. ನಿಮ್ಮ ಅಭಿಪ್ರಾಯ ಏನು? ನನಗೆ ವಿಶ್ರಾಂತಿಗೆ ಇಲ್ಲಿ ಅವಶ್ಯಕತೆ ಇಲ್ಲ. LH ಪಕ್ಕದಲ್ಲೇ ಇದೆ, ಒಂದು 500 ಮೀಟರ್ಸ್. ನಮಗೆ ಇಲ್ಲಿ ವಿಶ್ರಾಂತಿ ಮಾಡಿದರೆ ನಮ್ಮ ಊರಿನ ಜನ ಬಂದಿರ್ತಾರೆ ಅವ್ರ ಸಮಸ್ಯೆಗಳ ಬಗ್ಗೆ. ಅವರು ಇಲ್ಲೇ ಮಲ್ಕೊಂಡ್ರೆ ಇಲ್ಲೇ ರಿಲ್ಯಾಕ್ಸೇಷನ್ ಮಾಡೋದು, ಅವ್ರದ್ದನ್ನು ಕೇಳೋದು ಯಾರು? ಸೊ ದಿಸ್ ಈಸ್ ನಾಟ್ ಅಡ್ವೈಸಬಲ್ ಅಂತ ನನ್ನ ಅಭಿಪ್ರಾಯ. ಬಟ್ ಮೈ ರಿಕ್ವೆಸ್ಟ್, ರಿಕ್ಲೈನರ್ ಶುಡ್ ನಾಟ್ ಬಿ ಇನ್ ಲಾಂಚ್. ಏನು ಉದ್ದೇಶ ಸರ್ ಅವ್ರು ಈ ರೀತಿ ಹಾಕಿದ್ದು ಅಂತಂದರೆ? ಹೊಸ ಸಂಪ್ರದಾಯ ಆಗಿರೋದು. ಉದ್ದೇಶ ನೀವು ಅವ್ರನ್ನೇ ಕೇಳಬೇಕು, ಏನು ಉದ್ದೇಶ, ಏನು ಎತ್ತ. ಮಕ್ಳಿಗೆ ಫುಲ್ ಟೈಮ್ ಅಟೆಂಡೆನ್ಸ್ ಹಾಕೋಕ್ಕೆ ಏನೋ ಹೇಳ್ತಾರಲ್ಲ, ಆ ರೀತಿ MLAಗಳಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಈಸ್ ನಾಟ್ ರೈಟ್. ದುಡ್ಡು ಕೂಡ ಸುಮ್ಮನೆ ವೇಸ್ಟ್ ಅನ್ಸುತ್ತಲ್ವ ಸರ್? 100 ಬಾಡಿಗೆಗಾರ ಇತ್ತಲ್ಲಿ, ಸ್ವಂತಗಾರ ಇತ್ತಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು. ಆಮೇಲೆ ಬೇರೆ ಥರ ಯೋಚನೆ ಮಾಡ್ತಾರೆ. ಆ ಯೋಚನೆಗೆ ಬರದೇ ಇದ್ದಂಗೆ ಕೂಡಲೇ ಅದನ್ನು ವಾಪಸ್ ಕಳಿಸೋದು ಸೂಕ್ತ. ಇದು ಮಂಜು ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ವಾಪಸ್ ಕಳಿಸೋದು ಸೂಕ್ತ, ಮತ್ತು ಜೊತೆಗೆ ದುಡ್ಡು ಕೂಡ ವೇಸ್ಟ್ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ TV, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಮಂಜುನಾಥ್ ಅವರು ಇರುವಂಥದ್ದು, ಅರಕಲೂರು ಶಾಸಕರಾದಂಥ ಸರ್. ರಿಕ್ಲೈನರ್ ಚೇರು ಹಾಕಿರುವಂಥದ್ದು ನಿಮ್ಮ ಒಂದು ಸೌಲಭ್ಯಕ್ಕೆ ಆಸೀನ ಆಗುವುದಕ್ಕೆ ಸಂಬಂಧಪಟ್ಟಂತೆ ಸದನದ ಲಾಂಜ್ನಲ್ಲಿ ಏನು ಅನಿಸುತ್ತೆ ಇದ್ರ ಬಗ್ಗೆ? ಆರಾಮ್ ಚೇರು, ರಿಕ್ಲೈನರ್ ಚೇರು, ಸೋಫಾ ಎಲ್ಲ ನೋಡಿ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಮೊಗಸಾಲೆಯಲ್ಲಿ ರಿಕ್ಲೈನರ್ಸ್ ಎಲ್ಲ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಇಲ್ಲಿ ಬರೋದು ರಿಲ್ಯಾಕ್ಸೇಷನ್ಗಲ್ಲ, ನಾವಿಲ್ಲಿ ಬರೋದು ಅಸೆಂಬ್ಲಿ ಪಾರ್ಟಿಸಿಪೇಷನ್ಗೆ. ಅದನ್ನು ಬಿಟ್ಟು ರಿಲ್ಯಾಕ್ಸೇಷನ್ ಮಾಡಿ ಅವರ ಕನ್ಸನ್ನು MLAಗಳು ಎಲ್ಲೂ ಹೋಗ್ದಂಗೆ ಇಲ್ಲೇ ಇರಬೇಕು, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಸೌಕರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ. ನಾವು 224 ಜನ 220 ಜನಕ್ಕೆ ಹಾಕೋಕ್ಕಾಗುತ್ತಾ? ಇಟ್ ಇಸ್ ನಾಟ್ ರೈಟ್. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾನು ಐ ಆಮ್ ರಿಕ್ವೆಸ್ಟಿಂಗ್ ಸ್ಪೀಕರ್ ಅವರಿಗೆ, ಇದನ್ನು ಮಾಡ್ತಕ್ಕಂಥದ್ದು ತಪ್ಪು, ಅದನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ಕಾರದಲ್ಲಿ ಈಗಾಗಲೇ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಕ್ಕಂಥ ದಿನಗಳು ನೋಡಿದ್ದೀವಿ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿದರೆ ಎಲ್ಲ MLAಗಳಿಗೆ ಮಜಾ ಮಾಡ್ತಾವ್ರೆ ಅಂಥೇಳಿ ನಮ್ಮನ್ನೆಲ್ಲ ದೂರ್ತಾರೆ. ಇದನ್ನು ಮಾಡಬಾರ್ದು ಅಂತ ನಾನು ವೈಯಕ್ತಿಕವಾದಂಥ ಮನವಿ. ಶಾಸಕರು ಬಂದು ಒಂದೊಳ್ಳೆ ವಿಶ್ರಾಂತಿ ಬೇಕಾದ್ರೆ LHಗೆ ಹೋಗ್ತಾರೆ. ಅದು ಬಿಟ್ಟು ಇಲ್ಲಿ ವಿಶ್ರಾಂತಿಗೋಸ್ಕರ ಅಲ್ಲ ಬರುವಂಥದ್ದು, ಅಂದರೆ ಅವರ ಪ್ರಕಾರ ಈ ವಿಶ್ರಾಂತಿಗೆ ಹಾಕಿದೆ. ನಿಮ್ಮ ಅಭಿಪ್ರಾಯ ಏನು? ನನಗೆ ವಿಶ್ರಾಂತಿಗೆ ಇಲ್ಲಿ ಅವಶ್ಯಕತೆ ಇಲ್ಲ. LH ಪಕ್ಕದಲ್ಲೇ ಇದೆ, ಒಂದು 500 ಮೀಟರ್ಸ್. ನಮಗೆ ಇಲ್ಲಿ ವಿಶ್ರಾಂತಿ ಮಾಡಿದರೆ ನಮ್ಮ ಊರಿನ ಜನ ಬಂದಿರ್ತಾರೆ ಅವ್ರ ಸಮಸ್ಯೆಗಳ ಬಗ್ಗೆ. ಅವರು ಇಲ್ಲೇ ಮಲ್ಕೊಂಡ್ರೆ ಇಲ್ಲೇ ರಿಲ್ಯಾಕ್ಸೇಷನ್ ಮಾಡೋದು, ಅವ್ರದ್ದನ್ನು ಕೇಳೋದು ಯಾರು? ಸೊ ದಿಸ್ ಈಸ್ ನಾಟ್ ಅಡ್ವೈಸಬಲ್ ಅಂತ ನನ್ನ ಅಭಿಪ್ರಾಯ. ಬಟ್ ಮೈ ರಿಕ್ವೆಸ್ಟ್, ರಿಕ್ಲೈನರ್ ಶುಡ್ ನಾಟ್ ಬಿ ಇನ್ ಲಾಂಚ್. ಏನು ಉದ್ದೇಶ ಸರ್ ಅವ್ರು ಈ ರೀತಿ ಹಾಕಿದ್ದು ಅಂತಂದರೆ? ಹೊಸ ಸಂಪ್ರದಾಯ ಆಗಿರೋದು. ಉದ್ದೇಶ ನೀವು ಅವ್ರನ್ನೇ ಕೇಳಬೇಕು, ಏನು ಉದ್ದೇಶ, ಏನು ಎತ್ತ. ಮಕ್ಳಿಗೆ ಫುಲ್ ಟೈಮ್ ಅಟೆಂಡೆನ್ಸ್ ಹಾಕೋಕ್ಕೆ ಏನೋ ಹೇಳ್ತಾರಲ್ಲ, ಆ ರೀತಿ MLAಗಳಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಈಸ್ ನಾಟ್ ರೈಟ್. ದುಡ್ಡು ಕೂಡ ಸುಮ್ಮನೆ ವೇಸ್ಟ್ ಅನ್ಸುತ್ತಲ್ವ ಸರ್? 100 ಬಾಡಿಗೆಗಾರ ಇತ್ತಲ್ಲಿ, ಸ್ವಂತಗಾರ ಇತ್ತಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು. ಆಮೇಲೆ ಬೇರೆ ಥರ ಯೋಚನೆ ಮಾಡ್ತಾರೆ. ಆ ಯೋಚನೆಗೆ ಬರದೇ ಇದ್ದಂಗೆ ಕೂಡಲೇ ಅದನ್ನು ವಾಪಸ್ ಕಳಿಸೋದು ಸೂಕ್ತ. ಇದು ಮಂಜು ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ವಾಪಸ್ ಕಳಿಸೋದು ಸೂಕ್ತ, ಮತ್ತು ಜೊತೆಗೆ ದುಡ್ಡು ಕೂಡ ವೇಸ್ಟ್ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ TV, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಮಂಜುನಾಥ್ ಅವರು ಇರುವಂಥದ್ದು, ಅರಕಲೂರು ಶಾಸಕರಾದಂಥ ಸರ್. ರಿಕ್ಲೈನರ್ ಚೇರು ಹಾಕಿರುವಂಥದ್ದು ನಿಮ್ಮ ಒಂದು ಸೌಲಭ್ಯಕ್ಕೆ ಆಸೀನ ಆಗುವುದಕ್ಕೆ ಸಂಬಂಧಪಟ್ಟಂತೆ ಸದನದ ಲಾಂಜ್ನಲ್ಲಿ ಏನು ಅನಿಸುತ್ತೆ ಇದ್ರ ಬಗ್ಗೆ? ಆರಾಮ್ ಚೇರು, ರಿಕ್ಲೈನರ್ ಚೇರು, ಸೋಫಾ ಎಲ್ಲ ನೋಡಿ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ,
ಮೊಗಸಾಲೆಯಲ್ಲಿ ರಿಕ್ಲೈನರ್ಸ್ ಎಲ್ಲ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಇಲ್ಲಿ ಬರೋದು ರಿಲ್ಯಾಕ್ಸೇಷನ್ಗಲ್ಲ, ನಾವಿಲ್ಲಿ ಬರೋದು ಅಸೆಂಬ್ಲಿ ಪಾರ್ಟಿಸಿಪೇಷನ್ಗೆ. ಅದನ್ನು ಬಿಟ್ಟು ರಿಲ್ಯಾಕ್ಸೇಷನ್ ಮಾಡಿ ಅವರ ಕನಸನ್ನು MLAಗಳು ಎಲ್ಲೂ ಹೋಗ್ದಂಗೆ ಇಲ್ಲೇ ಇರಬೇಕು, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಸೌಕರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ನಾವು 224 ಜನ 220 ಜನಕ್ಕೆ ಹಾಕೋಕ್ಕಾಗುತ್ತಾ? ಇಟ್ ಇಸ್ ನಾಟ್ ರೈಟ್. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾನು ಐ ಆಮ್ ರಿಕ್ವೆಸ್ಟಿಂಗ್ ಸ್ಪೀಕರ್ ಅವರಿಗೆ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು, ಅದನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ಕಾರದಲ್ಲಿ ಈಗಾಗಲೇ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಕ್ಕಂಥ ದಿನಗಳು ನೋಡಿದ್ದೀವಿ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿದರೆ ಎಲ್ಲ MLAಗಳಿಗೆ ಮಜಾ ಮಾಡ್ತಾವ್ರೆ ಅಂಥೇಳಿ ನಮ್ಮನ್ನೆಲ್ಲ ದೂರ್ತಾರೆ. ಇದನ್ನು ಮಾಡಬಾರ್ದು ಅಂತ ನಾನು ವೈಯಕ್ತಿಕವಾದಂಥ ಮನವಿ. ಶಾಸಕರು ಬಂದು ಒಂದೊಳ್ಳೆ ವಿಶ್ರಾಂತಿ ಬೇಕಾದ್ರೆ LHಗೆ ಹೋಗ್ತಾರೆ, ಅದು ಬಿಟ್ಟು ಇಲ್ಲಿ ವಿಶ್ರಾಂತಿಗೋಸ್ಕರ ಅಲ್ಲ ಬರುವಂಥದ್ದು. ಅಂದರೆ ಅವರ ಪ್ರಕಾರ ಈ ವಿಶ್ರಾಂತಿಗೆ ಹಾಕಿದೆ. ನಿಮ್ಮ ಅಭಿಪ್ರಾಯ ಏನು? ನನಗೆ ವಿಶ್ರಾಂತಿಗೆ ಇಲ್ಲಿ ಅವಶ್ಯಕತೆ ಇಲ್ಲ. LH ಪಕ್ಕದಲ್ಲೇ ಇದೆ, ಒಂದು 500 ಮೀಟರ್ಸ್. ನಮಗೆ ಇಲ್ಲಿ ವಿಶ್ರಾಂತಿ ಮಾಡಿದರೆ ನಮ್ಮ ಊರಿನ ಜನ ಬಂದಿರ್ತಾರೆ ಅವ್ರ ಸಮಸ್ಯೆಗಳ ಬಗ್ಗೆ. ಅವರು ಇಲ್ಲೇ ಮಲ್ಕೊಂಡ್ರೆ ಇಲ್ಲೇ ರಿಲ್ಯಾಕ್ಸೇಷನ್ ಮಾಡೋದು, ಅವ್ರದ್ದನ್ನು ಕೇಳೋದು ಯಾರು? ಸೊ ದಿಸ್ ಈಸ್ ನಾಟ್ ಅಡ್ವೈಸಬಲ್ ಅಂತ ನನ್ನ ಅಭಿಪ್ರಾಯ. ಬಟ್ ಮೈ ರಿಕ್ವೆಸ್ಟ್, ರಿಕ್ಲೈನರ್ ಶುಡ್ ನಾಟ್ ಬಿ ಇನ್ ಲಾಂಚ್. ಏನು ಉದ್ದೇಶ ಸರ್ ಅವ್ರು ಈ ರೀತಿ ಹಾಕಿದ್ದು ಅಂತಂದರೆ ಹೊಸ ಸಂಪ್ರದಾಯ ಆಗಿರೋದು? ಉದ್ದೇಶ ನೀವು ಅವ್ರನ್ನೇ ಕೇಳಬೇಕು, ಏನು ಉದ್ದೇಶ, ಏನು ಎತ್ತ. ಮಕ್ಳಿಗೆ ಫುಲ್ ಟೈಮ್ ಅಟೆಂಡೆನ್ಸ್ ಹಾಕೋಕ್ಕೆ ಏನೋ ಹೇಳ್ತಾರಲ್ಲ, ಆ ರೀತಿ MLAಗಳಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಈಸ್ ನಾಟ್ ರೈಟ್. ದುಡ್ಡು ಕೂಡ ಸುಮ್ಮನೆ ವೇಸ್ಟ್ ಅನ್ಸುತ್ತಲ್ವ ಸರ್? 100 ಬಾಡಿಗೆಗಾರಿತಲ್ಲಿ ಸ್ವಂತಗಾರಿತಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು. ಆಮೇಲೆ ಬೇರೆ ಥರ ಯೋಚನೆ ಮಾಡ್ತಾರೆ. ಆ ಯೋಚನೆಗೆ ಬರದೇ ಇದ್ದಂಗೆ ಕೂಡಲೇ ಅದನ್ನು ವಾಪಸ್ ಕಳಿಸೋದು ಸೂಕ್ತ. ಇದು ಮಂಜು ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ವಾಪಸ್ ಕಳಿಸೋದು ಸೂಕ್ತ, ಮತ್ತು ಜೊತೆಗೆ ದುಡ್ಡು ಕೂಡ ವೇಸ್ಟ್ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ TV, ಬೆಂಗಳೂರು. ನಮ್ಮ ಜೊತೆ ಹಿರಿಯ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಮಂಜುನಾಥ್ ಅವರು ಇರುವಂಥದ್ದು, ಅರಕಲೂರು ಶಾಸಕರಾದಂಥ. ಸರ್, ರಿಕ್ಲೈನರ್ ಚೇರು ಹಾಕಿರುವಂಥದ್ದು ನಿಮ್ಮ ಒಂದು ಸೌಲಭ್ಯಕ್ಕೆ ಆಸೀನ ಆಗುವುದಕ್ಕೆ ಸಂಬಂಧಪಟ್ಟಂತೆ ಸದನದ ಲಾಂಜ್ನಲ್ಲಿ ಏನು ಅನಿಸುತ್ತೆ ಇದ್ರ ಬಗ್ಗೆ? ಆರಾಮ್ ಚೇರು, ರಿಕ್ಲೈನರ್ ಚೇರು, ಸೋಫಾ ಎಲ್ಲ ನೋಡಿ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಮೊಗಸಾಲೆಯಲ್ಲಿ ರಿಕ್ಲೈನರ್ಸ್ ಎಲ್ಲ ಹಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಇಲ್ಲಿ ಬರೋದು ರಿಲ್ಯಾಕ್ಸೇಷನ್ಗಲ್ಲ, ನಾವಿಲ್ಲಿ ಬರೋದು ಅಸೆಂಬ್ಲಿ ಪಾರ್ಟಿಸಿಪೇಷನ್ಗೆ. ಅದನ್ನು ಬಿಟ್ಟು ರಿಲ್ಯಾಕ್ಸೇಷನ್ ಮಾಡಿ ಅವರ ಕನಸನ್ನು MLAಗಳು ಎಲ್ಲೂ ಹೋಗ್ದಂಗೆ ಇಲ್ಲೇ ಇರಬೇಕು, ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಸೌಕರ್ಯ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ನಾವು 224 ಜನ 220 ಜನಕ್ಕೆ ಹಾಕೋಕ್ಕಾಗುತ್ತಾ? ಇಟ್ ಇಸ್ ನಾಟ್ ರೈಟ್. ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾನು ಐ ಆಮ್ ರಿಕ್ವೆಸ್ಟಿಂಗ್ ಸ್ಪೀಕರ್ ಅವರಿಗೆ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು, ಅದನ್ನು ವಾಪಸ್ ವಿತ್ಡ್ರಾ ಮಾಡ್ಕೊಳ್ಳಿ. ಯಾಕೆಂದರೆ ಸರ್ಕಾರದಲ್ಲಿ ಈಗಾಗಲೇ ಗ್ಯಾರಂಟಿಗಳಿಗೆ ದುಡ್ಡು ಕೊಡ್ತಾರೆ ಅಂತ ಕೇಳ್ತಕ್ಕಂಥ ದಿನಗಳು ನೋಡಿದ್ದೀವಿ. ಅದನ್ನು ಬಿಟ್ಟು ಇದನ್ನೆಲ್ಲ ಮಾಡಿದರೆ ಎಲ್ಲ MLAಗಳಿಗೆ ಮಜಾ ಮಾಡ್ತಾವ್ರೆ ಅಂಥೇಳಿ ನಮ್ಮನ್ನೆಲ್ಲ ದೂರ್ತಾರೆ. ಇದನ್ನು ಮಾಡಬಾರ್ದು ಅಂತ ನಾನು ವೈಯಕ್ತಿಕವಾದಂಥ ಮನವಿ. ಶಾಸಕರು ಬಂದು ಒಂದೊಳ್ಳೆ ವಿಶ್ರಾಂತಿ ಬೇಕಾದ್ರೆ LHಗೆ ಹೋಗ್ತಾರೆ, ಅದು ಬಿಟ್ಟು ಇಲ್ಲಿ ವಿಶ್ರಾಂತಿಗೋಸ್ಕರ ಅಲ್ಲ ಬರುವಂಥದ್ದು. ಅಂದರೆ ಅವರ ಪ್ರಕಾರ ಈ ವಿಶ್ರಾಂತಿಗೆ ಹಾಕಿದೆ. ನಿಮ್ಮ ಅಭಿಪ್ರಾಯ ಏನು? ನನಗೆ ವಿಶ್ರಾಂತಿಗೆ ಇಲ್ಲಿ ಅವಶ್ಯಕತೆ ಇಲ್ಲ. LH ಪಕ್ಕದಲ್ಲೇ ಇದೆ, ಒಂದು 500 ಮೀಟರ್ಸ್. ನಮಗೆ ಇಲ್ಲಿ ವಿಶ್ರಾಂತಿ ಮಾಡಿದರೆ ನಮ್ಮ ಊರಿನ ಜನ ಬಂದಿರ್ತಾರೆ ಅವ್ರ ಸಮಸ್ಯೆಗಳ ಬಗ್ಗೆ. ಅವರು ಇಲ್ಲೇ ಮಲ್ಕೊಂಡ್ರೆ ಇಲ್ಲೇ ರಿಲ್ಯಾಕ್ಸೇಷನ್ ಮಾಡೋದು, ಅವ್ರದ್ದನ್ನು ಕೇಳೋದು ಯಾರು? ಸೊ ದಿಸ್ ಈಸ್ ನಾಟ್ ಅಡ್ವೈಸಬಲ್ ಅಂತ ನನ್ನ ಅಭಿಪ್ರಾಯ. ಬಟ್ ಮೈ ರಿಕ್ವೆಸ್ಟ್, ರಿಕ್ಲೈನರ್ ಶುಡ್ ನಾಟ್ ಬಿ ಇನ್ ಲಾಂಚ್. ಏನು ಉದ್ದೇಶ ಸರ್ ಅವ್ರು ಈ ರೀತಿ ಹಾಕಿದ್ದು ಅಂತಂದರೆ ಹೊಸ ಸಂಪ್ರದಾಯ ಆಗಿರೋದು? ಉದ್ದೇಶ ನೀವು ಅವ್ರನ್ನೇ ಕೇಳಬೇಕು, ಏನು ಉದ್ದೇಶ, ಏನು ಎತ್ತ. ಮಕ್ಳಿಗೆ ಫುಲ್ ಟೈಮ್ ಅಟೆಂಡೆನ್ಸ್ ಹಾಕೋಕ್ಕೆ ಏನೋ ಹೇಳ್ತಾರಲ್ಲ, ಆ ರೀತಿ MLAಗಳಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇಟ್ ಈಸ್ ನಾಟ್ ರೈಟ್. ದುಡ್ಡು ಕೂಡ ಸುಮ್ಮನೆ ವೇಸ್ಟ್ ಅನ್ಸುತ್ತಲ್ವ ಸರ್? 100 ಬಾಡಿಗೆಗಾರಿತಲ್ಲಿ ಸ್ವಂತಗಾರಿತಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ತಪ್ಪು. ಆಮೇಲೆ ಬೇರೆ ಥರ ಯೋಚನೆ ಮಾಡ್ತಾರೆ. ಆ ಯೋಚನೆಗೆ ಬರದೇ ಇದ್ದಂಗೆ ಕೂಡಲೇ ಅದನ್ನು ವಾಪಸ್ ಕಳಿಸೋದು ಸೂಕ್ತ. ಇದು ಮಂಜು ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ವಾಪಸ್ ಕಳಿಸೋದು ಸೂಕ್ತ, ಮತ್ತು ಜೊತೆಗೆ ದುಡ್ಡು ಕೂಡ ವೇಸ್ಟ್ ಅಂತ ಹೇಳಿರುವಂಥ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನಹಳ್ಳಿ, ರಿಪಬ್ಲಿಕ್ TV, ಬೆಂಗಳೂರು.